ಬ್ಯಾಗ್ ಪ್ಯಾಕ್ ಆಯ್ತು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಹಿಯರ್. ಕಾಡುಚಿ ಕ್ಯಾಮರಾಮನ್ ಲಿಖಿತ ಜೊತೆ ವೈಷ್ಣವಿ ಫ್ರಮ್ ಕುಂಡಾದ್ರಿ ಬೆಟ್ಟ. ಹಾಯ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ವಿಷಯ ಏನಂತ ಹೇಳಿದರೆ, ನಾನು ಎಲ್ಲಿಗ ಒಂದು ಕಡೆ ಹೋಗ್ತಾ ಇದ್ದೇನೆ. ಸೊ ಎಲ್ಲಿಗೆ ಹೋಗ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಈಗ ನಾನು ಏನಂತ ಹೇಳಿದರೆ, ನಾಳೆ ಹೋಗ್ತಾ ಇದ್ದೇನೆ. ಸೊ ಅದಕ್ಕೆ ಏನು ಬೇಕು ಪ್ರಿಪರೇಷನ್ ಅದನ್ನೆಲ್ಲ ಮಾಡಬೇಕು, ಬ್ಯಾಗ್ ಪ್ಯಾಕ್ ಮಾಡಬೇಕು. ಸೊ ನನ್ನ ಜೊತೆ ನೀವು ಸಹ ಬ್ಯಾಗ್ ಮಾಡಿ, ಲೆಟ್ಸ್ ಗೋ ಆ್ಯಂಡ್ ಪ್ಯಾಕ್ ಮೈ ಬ್ಯಾಗ್. ಹಾಯ್, ಸೊ ಪ್ಯಾಕ್ ಮಾಡುವ ಈಗ ಬ್ಯಾಗ್. ನೋಡಿ, ನನ್ನ ಬೆಡ್ ಈ ಥರ ಆಗಿ ಬಿದ್ದಿದೆ. ತುಂಬ ಟೈಮ್ ನಾನು ಟ್ರೈಪಾಡ್ ಯೂಸ್ ಮಾಡಿದ್ದೇನೆ. ಬ್ಯಾಗ್ ಪ್ಯಾಕ್ ಮಾಡಬೇಕು. ಈಗ ಹೋಗಿ ಒಂದೊಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಲಿಕ್ಕೆ. ಸೊ ನಿಮ್ಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೇನೆ. ಟಂಟಡಾ, ಏನಿದು ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾಕೆ ಇದನ್ನು ನಾನು ಮಾಡಿದೆ ಅಂತ. ಬಟ್ ನಿಮಗೆ ತೋರಿಸಿದ್ದೇನಂತ ಹೇಳಿದ್ರೆ, ನನ್ನ ಡ್ರಾಯಿಂಗ್ ನೋಡಿ. ಇದು ಏನು ಡ್ರಾಯಿಂಗ್ ಮಾಡಿದ್ದೇನಲ್ಲ, ಇದು ಫುಲ್ ನಾನು ಪೆನ್ಸಿಲ್ ಯೂಸ್ ಮಾಡೋದು ಕಂಪ್ಲೀಟ್ ಪೆನ್ನಲ್ಲಿ ಮಾಡಿರೋದು. ಹೇಗೆ ಆಗಿದೆ ತಿಳಿಸಿ ಆಯಿತಾ. ನನ್ನ ಹತ್ರ ಆರ್ಗನೈಸರ್ ಇದೆ. ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿಂದ ಇನ್ನೆಲ್ಲಿಗೂ ಹೋಗ್ತೇನೆ. ಸೊ ಅದಕ್ಕೆ ಹೋಗ್ಲಿಕ್ಕೆ ಏನಂತ ಹೇಳಿದರೆ, ನನ್ನದು ಸ್ಟೋರಿ ಏನಂತ ಹೇಳಿದ್ರೆ ಸ್ವಲ್ಪ ವಿಚಿತ್ರ ಉಂಟು. ನಾನು ಇಲ್ಲಿಂದ ಬೇಗ ಅರ್ಲಿ ಮಾರ್ನಿಂಗ್ ರೀಚ್ ಆಗಿ ಅಲ್ಲಿಂದ ಹೋಗೋದು ಆಗಿದೆಲ್ಲ ಇದೆ. ನನಗೆ ಟೈಮ್ ಸಿಗ್ತದಿಲ್ಲ, ನನಗೆ ಗೊತ್ತಿಲ್ಲ. ಸೊ ಹಾಗೆ ನಾನು ಏನು ಮಾಡ್ತಾ ಇದ್ದೇನೆ, ಈ ನನ್ನ ಆರ್ಗನೈಸರಲ್ಲಿ ಯಾವುದೆಲ್ಲ ಬಟ್ಟೆ ಎಲ್ಲ ಬೇಕು ಅದನ್ನೆಲ್ಲ ಆರ್ಗನೈಸ್ ಮಾಡಿ, ಅದನ್ನು ಮತ್ತೆ ಡೈರೆಕ್ಟ್ ಮನೆಗೆ ಹೋದ ತಕ್ಷಣ ರಪ್ಪ ಅಂತ ನನ್ನ ಬ್ಯಾಗಿಗೆ ಶಿಫ್ಟ್ ಮಾಡಿಕೊಂಡ್ರೆ ನನ್ನ ಕೆಲಸ ಮುಗೀತದೆ. ಸೊ ಅದಕ್ಕೆ ಮಾಡುವ ಅಂತ. ಹಾಗಾಗಿ ನೋಡಿ, ನನಗೆ ಟಿಶ್ಯೂ ಪೇಪರ್ ಬೇಕು. ಟಿಶ್ಯೂ ಪೇಪರ್ ತಗೊಂಡು ಬಂದರೆ ಇನ್ನು ಸುಮಾರು ಎಲ್ಲ ಇತ್ತು, ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೇನೆ. ಆದರೆ ಒಂದೇನಂತ ಹೇಳಿದರೆ, ಎಲ್ಲರ ಲೈಫಲ್ಲಿ ಇದು ಕಾಮನ್ ಇರ್ಬೋದು, ಎಲ್ಲ ತೊಗೊಂಡು ಹೋಗ್ಲಿಕ್ಕೆ ಪ್ರಿಪೇರ್ ಮಾಡುತ್ತೆ. ಆದರೆ ಎಂಡ್ ಮೂಮೆಂಟಲ್ಲಿ ಅಲ್ಲಿ ರೀಚ್ ಆದ ನೆನಪಾಗೋದು, ಅದು ಬಿಟ್ಟು ಬಂದೆ, ಇದು ಬಿಟ್ಟು ಬಂದೆ. ಸೊ ಇವತ್ತು ಅದು ಯಾವುದು ಆಗಬಾರ್ದು, ಫುಲ್ ಪ್ರಿಪೇರ್ ಆಗಿಕೊಂಡು ಏನು ತಗೊಳ್ಬಾರ್ದು ಅಂತ ಲಿಸ್ಟ್ ಎಲ್ಲ ಮಾಡಿದ್ದೇನೆ. ಸೊ ನನ್ನ ಜೊತೆ ನನ್ನ ಈ ಜರ್ನಿಯನ್ನು ನೀವು ಸಹ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಹೀಗೇನೆ ವಿಡಿಯೋನ ನೋಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ವಿಷಯ ಹೇಳ, ನಾನು ತುಂಬ ಟೈಮ್ ನಂತರ ಹೇರ್ ಕಟ್ ಮಾಡಿಸ್ಕೊಂಡೆ. ಯಾರಿಗೆ ಎಷ್ಟು ಗೊತ್ತು ಅನ್ನೋದು ಗೊತ್ತಿಲ್ಲ, ಬಟ್ ನೋಡಿ ಹೀಗೆ ಹೇರ್ ಕಟ್ ಮಾಡಿಸ್ಕೊಂಡಿದ್ದೇನೆ. ಅದು ನನ್ನ ಅತ್ತಿಗೆನೆ ನನ್ನ ಹೇರ್ ಕಟ್ ಮಾಡಿದೆ. ಓಕೆ, ಲೆಟ್ಸ್ ಬಿಗಿನ್ ದ ಪ್ಯಾಕೇಜ್. ಮತ್ತೆ ಸಿಗ್ತೇನೆ, ಬಾಯ್. ಊರಿಗೆ ಹೋಗ್ಬೇಕನ್ನುವ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಟಿಕೆಟೇ ಬುಕ್ ಆಗಿರಲಿಲ್ಲ ನನ್ನದು. ಬುಕ್ ಆಗ್ತದಾ ಇಲ್ವಾ ಅನ್ನೋ ಒಂದು ಡೌಟಲ್ಲೇ ನಾನು ಹೊರಟಿದ್ದೆ. ಲೈಫಲ್ಲಿ ಎಲ್ಲ ಥರ ಅನುಭವಗಳಾಗಬೇಕಂತೆ, ಹಾಗೆ ಅದನ್ನು ಅನುಭವಿಸಲೂಬೇಕಂತೆ. ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಮಂಗಳೂರಿಗೆ ಜನರಲ್ ಸೀಟಿಂಗಲ್ಲಿ ಹೋಗಿದ್ದೆ. ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹಾರಿಬಲ್ ಆಗೇ ಇತ್ತು, ತುಂಬ ಟಯರ್ಡ್ ಕೂಡ ಆಗಿತ್ತು. ಆದರೆ ಏನು ಮಾಡೋದು, ನನಗೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಇದೇ ಟ್ರೈನ್ ಹಿಡಿಬೇಕಾಗಿತ್ತು. ಸನ್ ಗ್ಲಾಸ್ ಮೊನ್ನೆ ತಗೊಂಡದ್ದು ಸರ್, ತೋರಿಸು. ನಮ್ಮ ಸನ್ ಗ್ಲಾಸ್ ಹಾಕ್ತಾರೆ. ಓಹ್, ಯೋ ಹನಿ ಸಿಂಗ್. ಸ್ಪೆಷಲ್ ನಮ್ದೆಂತ ಪಲಾವ್ ರೆಡಿ ಆಗ್ತಾ ಉಂಟು. ಪಲಾವ್ ರೆಡಿ ಆಯ್ತು. 5 minutes ಪಲಾವ್. ಸನ್ ಗ್ಲಾಸ್ ಹಾಕೊಳ್ತಿರ್ತಿರ್ತಾರೆ. ಓಕೆ, ರೆಡಿ ಆಯಿತು. ಈಗ ಇನ್ನು ಹೊರಡೋದು, ಗಾಡಿ ಬರ್ತದೆ. ಎಲ್ಲಿ ಹೋಗೋದು, ಏನು ಮಾಡೋದು ತೋರಿಸ್ತೇನೆ ಮುಂದಿನ ವೀಡಿಯೋದಲ್ಲಿ. ಹೀಗೆ ವಿಡಿಯೋ ನೋಡ್ತಾ ಇರಿ. ಹಾಗೆ ಬನ್ನಿ ನೋಡಿ ಹೊರಗಡೆ ಎಂತ ಆಗ್ತುಂಟಂತ. ತಿಂಡಿ ನಮ್ಮದು ಬ್ಯಾಗ್ ಪ್ಯಾಕ್ ಆಯಿತು. ಬ್ಯಾಗಲ್ಲಿ ಎಂಥ ಸ್ಪೆಷಲ್ ಅಂತೇಳಿ ಮತ್ತೆ ಓಪನ್ ಮಾಡಿ ತೋರಿಸ್ತೇನೆ. ಈಗ ಪ್ಯಾಕ್ ಆಯಿತು. ಫೈನಲಿ ನಮ್ಮ ಗಾಡಿ ಬಂತು. ಈಗ ಇನ್ನು ಹೋಗುವ ದಾರಿ ನನ್ನ ಫ್ರೆಂಡನ್ನು ಸಹ ಪಿಕ್ ಮಾಡ್ಕೊಂಡು ಹೋಗುವ. ಹಾಯ್ ಮಲ್ಪುದೆ. ಹಾಯ್ ಮಲ್ಪುದೆ. ಬೆಳಗ್ಗೆ ಎಲ್ಲರನ್ನ ಪಿಕ್ ಮಾಡಿಕೊಂಡು ದೇವರ ಹಾಡುಗಳನ್ನು ಕೇಳಿಕೊಂಡು ಈ ಒಂದು ವ್ಯೂವನ್ನು ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ವಿ. ಚಲಿ ನಿಕ್ಕ ಎಂಗ ನಾವು ಯೂಟ್ಯೂಬ್ ಚಾನಲ್ಗೆ ಹೊಸತ್ತೊಂದು ಜನ ಗುರ್ತ ಮನ್ಪಾಕ. ಹಾಯ್ ನಾಯಿ ಬುಲ್ಚಿ ಬರ್ ಅಂತೇವಲ್ಲ. ಹಾಯ್, ಫೈನಲಿ ಟ್ರಿಪ್ಪಿಗೆ ಹೋಗೋದಿಲ್ಲ. ಎಕ್ಸೈಟ್ಮೆಂಟ್ ಉಂಟಾ? ಮಸ್ತ್ ಕಣ್ಣು ನಿದ್ರೆ ಲಂಚ ಜೆಪ್ಪಿತ್ತೆ ನನ್ನ ಜೆಪ್ಪು ನನಗೆ ಬಕ್ಕ ಓರ್ಪೋಬಿನ ನಾಮ ಎನ್ನ ಕನ್ನಡ ತುಳುಲಾಗ ಅಂಟು ಬಾರೆ. ಕುಂಡಾದ್ರಿಗೆ ಹೋಗ್ತಾ ಇದ್ದೇವೆ ನಾವು. ಸನ್ಸೆಟ್ ಪಾಯಿಂಟ್ ಹತ್ರ ಬಂದಿದ್ದೇವೆ ಈಗ. ಲಿಖಿತ
ನಮ್ಮ ತುಳು ಮತ್ತೆ ಕನ್ನಡ ಬ್ಲಾಗ್ ಮಿಕ್ಸ್ ಆಗ್ತದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಸೌಂಡ್ ಎಲ್ಲ ಬರ್ತಾ ಉಂಟು, ಅಡ್ಜಸ್ಟ್ ಮಾಡಿ. ಬನ್ನಿ ಬನ್ನಿ ಆಯ್ತಾ ಕಟ್ಟ? ಓ ಕಟ್ಟಿಲ್ವಾ? ಬಲ ಇವಲ್ಲ ಈಗ ಬಂತು. ಅಪ್ಪೋಯ್ ನಾವೀಗ ಎಲ್ಲಿದ್ದೇವೆ? ಆಗುಂಬೆ ಸನ್ಸೆಟ್ ಪಾಯಿಂಟ್ ಅಲ್ಲಿ ಇದ್ದೇವೆ. ತೋರಿಸ್ಬೇಕಾ? ಹಾ ತೋರಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜನ ತುಂಬಾ ಇದ್ದಾರೆ, ಅಡ್ಜಸ್ಟ್ ಜನ ಮಾಡ್ಕೊಳ್ಳಿ. ತುಂಬಾ ಇದ್ದಾರೆ. ಹೋಗುವ ಹೋಗುವ ಹೋಗುವ. ನಮ್ದು ಕಾರ್ ನಿಂತಿದೆ. ಇಲ್ಲಿಂದ ನಾವು ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಊಟ ಎಲ್ಲ ತಗೊಂಡ್ಬಂದೇವೆ. ಲಿಕ್ಕಿ ಅವ್ರದ್ದು ಸ್ಪೆಷಲ್ ಚಿಕನ್ ಸಾರು ಉಂಟು. ಈಗ ನಾವು ತಿನ್ನೋದು ನಿಮಗೆ ತೋರಿಸುವ. ಆ್ಯಂಡ್ ನಮ್ಮ ಹತ್ರ ಕೇಳಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಒಂದು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ. ಈಗ ಇನ್ನೊಬ್ಬರನ್ನು ನಾನು ಗುರ್ತ ಮಾಡಿ ಕೊಡ್ತೇನೆ. ಭವಿಷ್ಯ ಅವ್ರದ್ದು ಇದ್ದಾರೆ ನಮ್ಮ ಜೊತೆ. ಹಾಯ್ ಗಾಯ್ಸ್ ಅಂತ ಹೇಳ್ತಾ ಇವತ್ತು ನಾವು ನೋಡ್ಲಿಕ್ಕೆ ಬಂದಿರೋದು ಚಿಕ್ಕಮಂಗ್ಳೂರು ತೀರ್ಥಹಳ್ಳಿ ಶಿವಮೊಗ್ಗ ಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ನಾವು ಬನ್ನಿ ನಮ್ಮ ಜೊತೆ. ಈಗ ನಾವು ಹೋಗುವ. ನಾವು ಕಾಯ್ತಾ ಇದ್ದೇವೆ, ಅವ್ರು ಬರ್ತಾ ಇಲ್ಲ. ಹುಡುಗಿಯರಿಗೆ ಲೈನ್ ಹೊಡಿತಾ ಇದ್ದಾರೆ. ಬನ್ನಿ ನಮ್ಮ ಜೊತೆ. ಬನ್ನಿ ಈಗ ನಾವು ಹೊರಡುವ, ಗಾಡಿ ಹತ್ತುವ. ಬಾಯ್, ನೆಕ್ಸ್ಟ್ ಸಿಗುವ. ಕುಂದಾದ್ರಿ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೇವೆ. ರೀಚ್ ಆಗಲಿ ಅದೇ ಎಂಟ್ರಿ ಇಲ್ಲ ನಮಗೆ. ಗೂಗಲಲ್ಲಿ ಎಂಟ್ರಿ ಇದ್ದದ್ದು ಗೂಗಲಲ್ಲಿ ನಮಗೆ ಎಂಟ್ರಿ ತೋರಿಸಿದ್ದು 5 to 5, ಬಟ್ ಇಲ್ಲಿ ಬಂದು ನೋಡಿದಾಗ 9 to 5 ಇದೆ. ನಮ್ಮದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಇತ್ತು. ಈಗ ಅದು ಡಿಲೇ ಆಗೋ ಚಾನ್ಸಸ್ ಉಂಟು. ಈಗ ಹೋಗುವ. 9 o'clock ಓಪನ್ ಆಗ್ತದೆ. ಗಾಡಿ ತಗೊಂಡು ಹೋಗಿ ಹತ್ತಿಕೊಂಡು ಎಕ್ಸ್ಪ್ಲೋರ್ ಮಾಡುವ. ನಮ್ಮ ಜೊತೆ ಸುಮಾರು ಮಂಗಗಳು ಸಹ ಇದ್ದಾರೆ. ರೇಟ್ ಯುವರ್ ಔಟ್ಫಿಟ್. Can you please rate your outfit? ರೇಟ್ ಯುವರ್ ಔಟ್ಫಿಟ್. Pant gonji 800. ಈ ಮಿತ್ರ ಸುರು ತಿರ್ತಿರು ಒಂದಿನ ಕ್ಯಾಮರಾ ತಿರ್ತು ಆಡುಚಿ ಮಾರೆ ನೀವು. ಪಾಡು ಅಂದೇನು. ಅಂಗಂಜಿ 400 ಕನ್ನಡ ವ್ಲಾಗ್. ನನಗೆ ಎಷ್ಟು ನೆನಪಿಲ್ಲ. ಇದು ನಂದು ಡಿಗ್ರಿದು PUದೇನ ಅಂಗಿ. ನಾನು ಸ್ಲಿಮ್ ಅಲ್ಲ, ಈಗ ಸಾಕ್ತದೆ. ಪ್ಯಾಂಟ್ ಆದ್ರೆ ನೀವು ಅದು ನೆನಪುಂಟು 800. ಮತ್ತೆಂತ ಬೇಕಿತ್ತು? ಜಾಕೆಟ್. ಜಾಕೆಟ್ ನನಗೆ ಗೊತ್ತಿಲ್ಲ. Clip. What is the most expensive thing you Ha, what is the most expensive thing you have right now? Me, myself, my heart, kidney. Okay, rate your outfit. Brain and also brain. Rate your outfit. This is my sister's. My shoe cost about 400. Okay, and this nose ring, which is new? Yeah, How much? 4K. 4K. Okay, that is the costliest thing I think you have. ತುಂಬಾ ವೆಯ್ಟ್ ಮಾಡಿದ ನಂತರ ಬಂದ್ರಿ ಇವರು. ಹೇಗಿತ್ತು ಲಿಕ್ಕೆ ಎಕ್ಸ್ಪೀರಿಯನ್ಸ್? Bad experience I had here. ಏನಾಯ್ತು? ವೇಟ್ ಮಾಡಿದೆ ತುಂಬಾ. ವೇಟ್ ಮಾಡಬಾರ್ದು ಹಾಗೆ, ವೇಟ್ ಮಾಡಿಸಬಾರ್ದು ಹಾಗೆ. ಸಾರಿ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಬರೋರಿಗೆ? ಬರೋರಿಗೆ ಹೇಳುದು ಏನಂದ್ರೆ ಇದನ್ನು 9 ಗಂಟೆಗೆ ಬನ್ನಿ. ಇವ್ರದ್ದು ಟೈಮಿಂಗ್ 9 ಎಷ್ಟು 9 to 5 ಟೈಮಿಂಗ್ ಅಂತೆ. ನಾವಿಲ್ಲಿ ಬಂದು ವೇಟ್ ಮಾಡಿ ಮತ್ತೀಗ ಗಾಡಿ ತಗೊಂಡು ಬಂದು ನಾವೀಗ ಕುಂದಾದ್ರಿ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೇವೆ. ಈಗ ನೋಡಿ ಅಷ್ಟು ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಈಗ ನಮಗೆ ಹತ್ತಿ ಹೋಗ್ಬೇಕು. ತುಂಬ ರಿಸ್ಟ್ರಿಕ್ಷನ್ಸ್ ಬಂತು. ಸ್ವಲ್ಪ ಬೇಜಾರಾಯಿತು. ನಾವು ಅಂದ್ಕೊಂಡ ಎಕ್ಸ್ಪೆಕ್ಟೇಷನ್ ಇನ್ನು ನಾವು ರೀಚ್ ಮಾಡ್ಲಿಕ್ಕೆ. ಅಲ್ಲಿ ಹೋಗಿ ನೋಡುವ ವ್ಯೂ ಹೇಗಿದೆ ಅಂತ. ಬರೀ ಹೊಯ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಓಕೆ ಎಕ್ಸ್ಪೀರಿಯನ್ಸ್. ದ ವಿಷಯ ಏನಂತ ಹೇಳಿದರೆ, ಇದು ಆಲ್ರೆಡಿ 10 ಗಂಟೆ ಆಗ್ತಾ ಬಂತು. ನಮ್ಗೆ ಏನು ಆ ಥರ ಫಾಗ್ ವ್ಯೂ ಏನೂ ಬರ್ತಾ ಇಲ್ಲ. ಎಕ್ಸ್ಪೀರಿಯನ್ಸ್ ಅಬೌಟ್ ದಿಸ್ ಪ್ಲೇಸ್, ಬಟ್ ನಾಟ್ ಎಕ್ಸ್ಪೀರಿಯನ್ಸ್ ಬ್ರೋ, ಎಕ್ಸ್ಪೆಕ್ಟೇಷನ್. I had a expectation. Yeah, experience in Chinese. I said experience. Sorry, grammar mistake. ಸೊ ನಾವು ಇಲ್ಲಿ ಫಾಗ್ ಎಫೆಕ್ಟ್, ನಂದಿ ಹಿಲ್ಸ್ ಎಫೆಕ್ಟ್ ನೋಡುವ ಅಂತ ಬಂದ್ವಿ. ಇಲ್ಲಿ ಆಲ್ರೆಡಿ ಬಿಸಿಲು ಬಂದು ನಂದಿ ಹಿಲ್ಸ್ ಹೋಗಿ ಲಿಕ್ಕಿ ಹಿಲ್ಸ್ ಆಯಿತು. ಸಮ್ಮರ್ ಹಿಲ್ಸ್ ನೋಡ್ತಿದ್ದೇವೆ ನಾವು. ಬಿಸಿಲಿಗೆ ನಾವು ಕುಂದಾದ್ರಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಎಕ್ಸ್ಪೆಕ್ಟ್ ಮಾಡೋಂಥದ್ದೇನು ಅಷ್ಟೊಂದು ವ್ಯೂ ಇಲ್ಲ. ಮೇ ಬಿ ಬೆಳಗ್ಗೆ ಬೇಗ ಬಂದರೆ ನಮಗೆ ಸಿಗ್ತಿತ್ತೇನೋ. ಆದರೆ ಈಗ ಏನಂತ ಹೇಳಿದರೆ ಇದೆ, ಫಾಗ್ ಇದೆ, ಬಟ್ ಅಷ್ಟೊಂದು ಹೆವಿ ಆಗಿಲ್ಲ. ಮತ್ತು ಸ್ವಲ್ಪ ಮನೆ ಕಾಣ್ತದೆ, ಸ್ವಲ್ಪ ಫಾಗ್ ಥರ ಕಾಣಿಸ್ತಾ ಇದೆ, ಗದ್ದೆ ಎಲ್ಲ ಉಂಟು. ಹೀಗೆ ವ್ಯೂ ಚೆನ್ನಾಗಿದೆ. ಮೇ ಬಿ ನಾವು ಎಕ್ಸ್ಪೆಕ್ಟೇಷನ್ ತುಂಬ ಇತ್ತಲ್ವ, ಸೊ ಅದು ಮ್ಯಾಚ್ ಆಗಲಿಲ್ಲ ಅನಿಸ್ತದೆ. ಅದು ಬಿಟ್ಟರೆ ಮೇ ಬಿ ಬೆಳಗ್ಗೆ ಬಂದರೆ ನಮಗೆ ಬೆಂಗಳೂರು ನಂದಿ ಹಿಲ್ಸ್ ಅಲ್ಲ ಭವಿಷ್ಯ, ಬೆಂಗಳೂರು ನಂದಿ ಹಿಲ್ಸ್ ಇಫೆಕ್ಟ್ ಸಿಗ್ತಿತ್ತೇನೋ ಇಲ್ಲಿ ಬಂದಿದ್ರೆ ಬೆಳಗ್ಗೆನೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವ್ರು ಹೇಳ್ತಾರೆ, ಯಾರೋ ಕೀ ತೆಗಿಲಿಕ್ಕೆ ಬಂದವರು ಹೇಳ್ತಾರೆ ಇದು ಪ್ರೈವೇಟ್ ಪ್ಲೇಸ್ ಅಂತ. ಸೊ ನಮಗೆ ಗೊತ್ತಿಲ್ಲ. ಆದರೆ ಅವರು ಪರ್ಮಿಷನ್ ಕೊಟ್ಟು ಅವ್ರು ಕೀ ತೆಗೆದ್ರೆ ಮಾತ್ರ ನಾವು ಇಲ್ಲಿ ಬರ್ಲಿಕ್ಕೆ ಆಗ್ತದೆ. ಸೊ ಅರ್ಲಿ ಮಾರ್ನಿಂಗ್ 6 o'clock ಎಲ್ಲ ಬಂದು ನೋಡ್ತೇವೆ ಅಂತ ಹೇಳಿದರೆ ಮೇ ಬಿ ಆಗಲಿಕ್ಕಿಲ್ಲ. ನಾವು ಸಹ ಈಗ 10 o'clock ಆಯಿತು.
ಏನು ನೋಡ್ಲಿಕ್ಕೆ ಬಂದಿದ್ದೇವೆ ಅದನ್ನು ನೋಡಿ ಏನು ಹೇಳಬೇಕಾದ್ರೆ ನಿಮಗೆ ಹೇಳಿ ಎಷ್ಟು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಇನ್ನು ಎಲ್ಲಿ ನಾವು ಹೋಗ್ತೇವೆ ಅದರ ಸಹ ಇಷ್ಟೇ ಇನ್ಫಾರ್ಮೇಷನ್ ಕೊಡ್ತೇವೆ. ಬಟ್ ಅಲ್ಲಿದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕಾವಲಿ ದುರ್ಗಕ್ಕೆ. ಸೊ ಅಲ್ಲಿದ್ದು ಎಕ್ಸ್ಪೆಕ್ಟೇಷನ್ ಕೂಡ ನಮಗೆ ಜಾಸ್ತಿ ಇದೆ. ನೋಡುವ, ಅಲ್ಲಿ ಹೋದ್ಮೇಲೆ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸ್ತೇನೆ. ಸೊ ಈಗ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನಾವಿನ್ನು ಹೊರಡುವ. ಕ್ಯಾಮರಾಮ್ಯಾನ್ ಲಿಖಿತ ಜೊತೆ ವೈಷ್ಣವಿ ಫ್ರಮ್ ಕುಂಡಾದ್ರಿ ಬೆಟ್ಟ. ಈ ಕುಂಡಾದ್ರಿ ಬೆಟ್ಟದಲ್ಲಿ ಜೈನ ತೀರ್ಥಂಕರರ ಒಂದು ಪುಣ್ಯಕ್ಷೇತ್ರ ಕೂಡ ಇದೆ. ದಯವಿಟ್ಟು ಇಲ್ಲಿ ಬಂದವರು ಮೋಜು ಮಸ್ತಿ ಹೆಸರಲ್ಲಿ ಯಾವುದೇ ರೀತಿಯ ಗಲೀಜನ್ನು ಮಾಡಬಾರ್ದು ಅಂತ ಕೇಳ್ಕೊಳ್ತೇವೆ. ಈ ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೋಗೋ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ, ನಮ್ಮ ಪ್ಲ್ಯಾನ್ ಹೇಗಿತ್ತು ಅನ್ನೋದನ್ನು ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್.